मदीने के ताजदार आक़ाए नामदार अहमद मुजतबा मोहम्मद मुस्तफ़ा सल्लल्लाहु अलैहि वसल्लम ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕೋಟ್ಯಾಂತರ ಮುಸಲ್ಮಾನರು ಈ ತಿಂಗಳಲ್ಲಿ ಸಂತೋಷ ಪಡುತ್ತಾ ಸಂಭ್ರಮ ಪಡುತ್ತಾ ಇದ್ದಾರೆ. ಒಂದು ಮನುಷ್ಯನ ಜನ್ಮದಿನಾಚರಣೆಗೆ ಇಡೀ ಜಗತ್ತು ಅಲಂಕಾರಗೊಳ್ಳುವುದು ಅದು ಮದೀನಾದ ತಾಜ್ದಾರರವರ ಜನ್ಮದಿನಾಚರಣೆಗೆ ಮಾತ್ರ. ಲೈಟಿಂಗ್ಸ್ಗಳು, ಬಂಟಿಂಗ್ಸ್ಗಳು, ಬ್ಯಾನರ್ಗಳು, ನಾರೆಗಳು, ಜುಲೂಸುಗಳು, ಅನ್ನದಾನಗಳು, ಇಡೀ ಪ್ರಪಂಚದಲ್ಲಿ ಯಾರ ಜನ್ಮದಿನಾಚರಣೆಯೂ ಕೂಡ ಇಡೀ ವರ್ಲ್ಡ್, ಇಡೀ ಜಗತ್ತು ಈ ರೀತಿ ಕೊಂಡಾಡುವುದು ಎಲ್ಲಿಯೂ ಕೂಡ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಕಾರಣ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ವಿಷಯಗಳಲ್ಲೂ ಕೂಡ 1500 ವರ್ಷಗಳ ಹಿಸ್ಟ್ರಿಯಲ್ಲಿ ಅತ್ಯಂತ ಹೆಚ್ಚು ಜನರಿಗಿರುವ ಹೆಸರೇನು ಅಂತ ಕೇಳಿದರೆ ಹೇಳ್ಬೋದು ಮುಹಮ್ಮದ್. ಅತ್ಯಂತ ಹೆಚ್ಚು ಪುಸ್ತಕ ಯಾರ ಬಗ್ಗೆ ಬಂದಿದೆ ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 24 ಗಂಟೆಯೂ ಕೂಡ ಮೈಕಿನ ಮೂಲಕ ಇಡೀ ಜಗತ್ತು ಕೇಳುತ್ತಿರುವ ಒಂದು ಹೆಸರು ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್. ಎಲ್ಲ ಕಡೆಯಲ್ಲೂ ಕೂಡ ಅಂತಹ ಒಂದು ಲೀಡರ್, ಅಂತಹ ಒಬ್ಬ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತ್ ಆಗಿದ್ದೇವೆ ನಾವು ಎಂಬುದು ನಮ್ಮ ದೊಡ್ಡ ಭಾಗ್ಯ. ಸಯ್ಯದ್ ಸಾಬರವರು ಈಗ ಮಾತನಾಡ್ತಾ ಆ ವಿಷಯದ ಬಗ್ಗೆ ಹೇಳಿದರು. ದುನಿಯಾದಲ್ಲೂ ಆಖರತಿನಲ್ಲೂ ಉಮ್ಮತೆ ಮುಹಮ್ಮದ್ಗೆ ಇರುವಷ್ಟು ದೊಡ್ಡ ಸ್ಥಾನ ಯಾರಿಗೂ ಕೂಡ ಅಲ್ಲಾಹು ಕೊಟ್ಟಿಲ್ಲ. ಕ್ಲಿಯರ್ ಕೇಳ್ತಾ ಇದೆಯಾ? ದುನಿಯಾದಲ್ಲೂ ಇಲ್ಲ, ಆಖರತೂ ಇಲ್ಲ ಯಾರಿಗೂ ಕೂಡ. ನಾಳೆ ಆಖರತಿನಲ್ಲಿ ಹಲವಾರು ಮನುಷ್ಯರು, ಜನ್ನತ್ತಿನಲ್ಲಿ 120 ಸಫ್ ಇದೆ. 120 ಸಫ್ ಅಂತ ಹೇಳಿದ್ರೆ ನಮ್ಮ ಮಸೀದಿಯಲ್ಲಿ ಇಷ್ಟು ಚಿಕ್ಕ ಸಫ್ ಅಲ್ಲ, ಅದು ಮಶ್ರಿಕಿನಿಂದ ಮಗರಿಬವರೆಗಿರ್ತದೆ, ದೊಡ್ಡ ಸಫ್. 120 ಸಫ್ನಲ್ಲಿ 80 ಸಫ್ ಓನ್ಲಿ ಉಮ್ಮತೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮಗೆ ಹುಜೂರ್ ಅವರ ಉಮ್ಮತ್ತಿಗೆ ಮಾತ್ರ. ಬಾಕಿ ಇರುವ 40 ಸಫ್ನಲ್ಲಿ 1,24,000 ಪ್ರವಾದಿಗಳ ಉಮ್ಮತ್ತುಗಳಿರ್ತಾರೆ. 80 ಸಫ್ ಉಮ್ಮತೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಾಳೆ ಮಹ್ಶರಾದಲ್ಲಿ 1,24,000 ಪ್ರವಾದಿಗಳ ಉಮ್ಮತ್ತುಗಳಲ್ಲಿರ್ತಾರೆ. ಆದರೆ ಅದರಲ್ಲಿ ನನ್ನ ಉಮ್ಮತ್ತು ಯಾರಂತ ಹೇಳಿ ನಾನು ಕರೆಕ್ಟಾಗಿ ಕಂಡು ಹಿಡಿತೇನೆ. ಆಗ ಎಲ್ಲರೂ ಕೂಡ ಸಹಾಬಿಗಳು ಕೇಳಿದರು, ಅದೇ ಹುಜೂರ್ ಅವರೇ? ಆ ಸಮಯದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಆಸಾರಿ ಸುಜೂದ್, ಸಜದಾ ಮಾಡಿದ ಅಸರ್ ಅವರ ಮುಖದಲ್ಲಿ ಕಾಣ್ತಾ ಇರ್ತದೆ, ಅದನ್ನು ಹಿಡ್ಕೊಂಡಿದ್ದು ನನ್ನ ಉಮ್ಮತ್ ಅಂತ ನಾನು ಹೇಳಿಬಿಡ್ತೇನೆ. ಉಮ್ಮತೆ ಮುಹಮ್ಮದಿಗಿರುವಷ್ಟು ದೊಡ್ಡ ಪವರ್ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಕೂಡ ಇಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಹುಜೂರ್ ಅವರಿಗಾಗಿ ತುಂಬ ಕಾಯ್ತಾ ಇದ್ದಾರೆ. ಬಂದ ಕೂಡಲೇ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದರು, ಆಯಿಷಾ ನನಗೆ ಬೇಕಾಗಿ ತುಂಬ ವೈಟ್ ಮಾಡ್ತಾ ಇರುವಾಗ ಕಾಡ್ತಾ ಇದೆ, ಏನು ವಿಷಯ? ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಹೇಳ್ತಾರೆ, ಯಾ ರಸೂಲಲ್ಲಾಹ್, ತಾವು ನನಗೆ ದುಆ ಮಾಡಬೇಕು, ಅದಕ್ಕೆ ಬೇಕಾಗಿ. ಏನಿವತ್ತೊಂದು ಸ್ಪೆಷಲ್ ದುಆ, ಏನು ದುಆ ಮಾಡಬೇಕು ಹೇಳು ಆಯಿಷಾ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಹೇಳ್ತಾರೆ, ಯಾ ರಸೂಲಲ್ಲಾಹ್, ನನಗೆ ಎಲ್ಲ ಅಲ್ಲಾಹು ಮಗ್ಫಿರತ್ ಕೊಡಲಿಕ್ಕೆ, ನನಗೆ ಜನ್ನತ್ತಿನಲ್ಲಿ ನಿಮ್ಮೊಂದಿಗೆ ಸೇರಲಿಕ್ಕೆ ನೀವು ದುಆ ಮಾಡಬೇಕು. ಕಾರಣ ನೀವು ಒಂದು ವಿಷಯ ದುಆ ಮಾಡಿದರೆ
ಅಲ್ಲಾಹು ತಾಲ ಆ ದುಆ ಏನ್ ಮಾಡಲ್ಲ, ಯಾವ ಕಾರಣಕ್ಕೂ ಕೂಡ ಕಬೂಲ್ ಮಾಡದೆ ಇರುವುದಿಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ಕೈಗಳನ್ನೆತ್ತಿ ದುಆ ಮಾಡಿದರು. ಯಾ ಅಲ್ಲಾಹ್, ನನ್ನ ಆಯಿಷಾಳಿಗೆ ಎಲ್ಲ ತಪ್ಪುಗಳನ್ನು ಮಾಫ್ ಮಾಡಬೇಕು, ನನ್ನ ಆಯಿಷಾಳಿಗೆ ನೀ ಜನ್ನತ್ ಕೊಡಬೇಕು ಎಂದು ಹೇಳಿ ಹುಜೂರ್ ಅವರು ಎರಡು ಕೈಗಳನ್ನೆತ್ತಿ ದುಆ ಮಾಡಿದಾಗ ಆಯಿಷಾ ರಲಿಯಲ್ಲಾಹು ಅನ್ಹಾಗೆ ತುಂಬಾ ಖುಷಿಯಾಗಿ ಬಿಟ್ಟಿತು. ಆಲಿಂಗನ ಮಾಡಿದ್ರು, ಗಟ್ಟಿಯಾಗಿ ಹಿಡ್ಕೊಂಡ್ರು. ಯಾ ರಸೂಲಲ್ಲಾಹ್, ತುಂಬಾ ಖುಷಿ ಆಯಿತು. ಇಷ್ಟು ಖುಷಿ ನನಗೆ ಇಷ್ಟವರೆಗೆ ಯಾವತ್ತೂ ಕೂಡ ಆಗಿಲ್ಲ. ಕಾರಣ, ನೀವು ಒಂದು ಮಾತು ಕೇಳಿದರೆ ಅಲ್ಲಾಹು ಕಬೂಲ್ ಮಾಡದೇ ಇರುವುದಿಲ್ಲ. ಇವತ್ತು ನನಗಾಗಿ ನೀವು ಜನ್ನತ್ ಕೇಳಿದ್ದೀರಿ, ನನಗೆ ಜನ್ನತ್ ಗ್ಯಾರಂಟಿ ಆಯಿತು ಅಂತ ಹೇಳಿದರು. ಆಗ ಹುಜೂರ್ ಅವರು ಕೈದ್ದಾರೆ, ಆಯಿಷಾ, ನಿನ್ ಗೊತ್ತಾ, ನಿನಗೆ ವಿಷಯ ಗೊತ್ತಾ, ದಿನಾಲು 5 ಹೊತ್ತು ನಮಾಜ್ ಮಾಡುವಾಗಲೂ ಕೂಡ ನಿನಗೆ ಮಾಡಿದ ಇದೇ ದುಆ ನನ್ನ ಉಮ್ಮತ್ತಿಗೆ ಬೇಕಾಗಿ ನಾನು ಮಾಡ್ತಾ ಇದ್ದೇನೆ. ನಮಗೆ ಬೇಕಾಗಿ ದಿನದ 5 ಹೊತ್ತು ಕೂಡ ದುಆದಲ್ಲಿ ನಮ್ಮನ್ನು ನೆನಪಿಸಿದ ನನ್ನ ಹುಜೂರ್, ಮದೀನಾದ ತಾಜಿದಾರ್. ನಮ್ಮ ತಾಯಿ ನಮಗೆ ಅಷ್ಟು ದುಆ ಮಾಡಿರ್ಲಿಕ್ಕಿಲ್ಲ, ನಮ್ಮ ತಂದೆ ನಮಗೆ ಅಷ್ಟು ದುಆ ಮಾಡಿರ್ಲಿಕ್ಕಿಲ್ಲ, ನನ್ನ ಹೆಂಡತಿ ನನಗೆ ಎಷ್ಟು ದುಆ ಮಾಡಿರ್ಲಿಕ್ಕಿಲ್ಲ, ನಮ್ಮ ಮಕ್ಕಳು ನಮಗೆ ಎಷ್ಟು ದುಆ ಮಾಡಿರ್ಲಿಕ್ಕಿಲ್ಲ, ನನ್ನ ಸಹೋದರ ಸಹೋದರಿಯರು ಯಾರು ಕೂಡ ಅಷ್ಟು ದುಆ ಮಾಡಿರ್ಲಿಕ್ಕಿಲ್ಲ. ದಿನದ 5 ಹೊತ್ತು ನಮಾಜರಲ್ಲಿ ಮದೀನಾದ ತಾಜಿದಾರ್ ಇಷ್ಟು ಬ್ಯುಸಿ ಇರುವ ಒಬ್ಬ ಮನುಷ್ಯ ಉಮ್ಮತೆ ಮುಹಮ್ಮದ್ಗೆ ಬೇಕಾಗಿ ದುಆ ಮಾಡಿದರು. ನಮಗಿರುವ ಕ್ವಾಲಿಫಿಕೇಶನ್ ಬೇರೆ ಯಾವುದೂ ಇಲ್ಲ, ಅದು ಮಾತ್ರ ಉಮ್ಮತೆ ಮುಹಮ್ಮದ್ ಎಂಬ ಪವರ್ ಇದೆ ಅಲ್ವಾ. ಇಷ್ಟು ಪವರ್, ಇದು ಪ್ರಧಾನಮಂತ್ರಿಗಿಂತ ದೊಡ್ಡ ಪವರ್, ಇದು ಅಮೆರಿಕಾದ ಪ್ರೆಸಿಡೆಂಟ್ಗಿಂತ ದೊಡ್ಡ ಪವರ್, ಇದು ಈ ಪ್ರಪಂಚದಲ್ಲಿ ಅಲ್ಲಾಹು ಕೊಟ್ಟ ಎಲ್ಲರಿಗಿಂತಲೂ ದೊಡ್ಡ ಪವರ್. ಇದಕ್ಕಿಂತ ದೊಡ್ಡ ಪವರ್ ಅಲ್ಲ ಕೊಡ್ಲಿಕ್ಕಿಲ್ಲ. ಅಲ್ಲ ನಮ್ಗೆ ಏನು ಕೊಟ್ಟಿಲ್ಲ ಅಂತ ಹೇಳಬೇಡಿ. ಉಮ್ಮತೆ ಮುಹಮ್ಮದ್ ಎಂಬ ಪದವಿ ಕೊಟ್ಟ, ಅದಕ್ಕಿಂತ ದೊಡ್ಡದು ಏನು ಕೊಡಬೇಡ. ಇನ್ನೇನು ಕೊಡಬೇಕಾಗೇ ಇಲ್ಲ. ಇನ್ನು ಕಣ್ಣು ಕೊಡದಿದ್ರು, ಕಿವಿ ಕೊಡದಿದ್ರು, ಕಾಲು ಕೊಡದಿದ್ರು, ಹಾರ್ಟ್ ಕೊಡದಿದ್ರು, ಕಿಡ್ನಿ ಕೊಡದಿದ್ರು, ಏನು ಕೊಡದಿದ್ರು ಕೂಡ ಅಲ್ಲ ನನಗೆ ಹೇಳಲಿಕ್ಕಿಲ್ಲ. ಅಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳಲಿಕ್ಕಿಲ್ಲ. ಏನು ಕೊಡದಿದ್ರು ಕೂಡ ಉಮ್ಮತೆ ಮುಹಮ್ಮದ್ ಮಾಡಿಟ್ಟಿದ್ದಾನೆ, ಅದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ಲಿಕ್ಕೆ ಬೇಡ ನಿನಗೆ. ಹುಜೂರ್ ಅವರ ದುಆ ಸಿಕ್ಕಿದೆ ನಮಗೆ, ಮದೀನಾದ ತಾಜಿದಾರ್ ಅವರ ದುಆ. ನಮಗೆ ಬೇಕಾಗಿ ಇಷ್ಟೆಲ್ಲ ದುಆ ಮಾಡಿದ ಹುಜೂರ್, ನಮಗೆ ಬೇಕಾಗಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ ಹುಜೂರ್, ಕಳೆದ ಕಾಲದಲ್ಲಿರುವ ಪ್ರವಾದಿಗಳ ಶಿಷ್ಯಂದಿರು, ಅವತ್ತಿನ ಉಮ್ಮತ್ತುಗಳು ಏನಾದರೂ ತಪ್ಪು ಮಾಡಿದರೆ ಆ ಪ್ರವಾದಿಗಳು ಬೇದುವಾ ಮಾಡ್ತಾ ಇದ್ರು, ಶಾಪ ಹಾಕ್ತಾ ಇದ್ರು, ಕೂಡಲೇ ಅವರಿಗೆ ಶಿಕ್ಷೆಗಳು ಬರ್ತಾ ಇತ್ತು. ಎಷ್ಟೋ ಪ್ರವಾದಿಗಳ ಉಮ್ಮತ್ತುಗಳಿಗೆ ದೊಡ್ಡ ದೊಡ್ಡ ಶಿಕ್ಷೆಗಳು ಬಂದಿದೆ. ಕೆಲವರು ತಪ್ಪು ಮಾಡಿದಾಗ ಅಲ್ಲಾಹು ಅವರ ಮನುಷ್ಯರನ್ನೇ ಮಂಗ ಮಾಡಿಬಿಟ್ಟ, ಬೇರೆ ಪ್ರಾಣಿಗಳನ್ನಾಗಿ ಮಾಡಿಬಿಟ್ಟ. ಕೆಲವರಿಗೆ ಭೂಮಿ ನುಂಗಿಬಿಟ್ಟಿತು, ಕೆಲವರಿಗೆ ಸಮುದ್ರ ನುಂಗಿಬಿಟ್ಟಿತು. ಆ ರೀತಿ ದೊಡ್ಡ ದೊಡ್ಡ ಶಿಕ್ಷೆಗಳು ಉಮ್ಮತ್ತುಗಳಿಗೆ ಕೊಟ್ಟರು. ಆದರೆ ಅಲ್ಲಾಹನ ಹಬೀಬ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾ ಅಲ್ಲಾಹ್, ನನ್ನ ಉಮ್ಮತ್ತುಗಳಿಗೆ ನೀನು ಭೂಮಿ ಮೇಲೆ ಆ ರೀತಿ ಶಿಕ್ಷೆ ಕೊಡಬೇಡ. ನಾವು ಇಷ್ಟು ದೊಡ್ಡ ತಪ್ಪು ಮಾಡಿಯೂ ಕೂಡ ಅಲ್ಲ ನೋಡಿ ನಮಗೆ ಕಣ್ಣು ಕೊಟ್ಟು ಹರಾಮ್ ನೋಡಬಾರ್ದಂತ ಹೇಳಿದ. ದಿನಾಲು 100 ಬಾರಿ ಹರಾಮ್ ನೋಡಿದೆವು ನಾವು. ಅನ್ಯ ಹೆಣ್ಣನ್ನು ನೋಡಬಾರ್ದು ಅಂತ ಹೇಳಿದೆವು, ನೋಡಿದೆವು. ಸಿನಿಮಾ ನೋಡಬಾರ್ದು ನೋಡಿದೆವು. ಆದರೆ ಅಲ್ಲ ಕಣ್ಣು ಹೊಡೆದಾಕಲಿಲ್ಲ. 50 ವರ್ಷ ಹರಾಮ್ ನೋಡಿಯೂ ಕೂಡ ಕಣ್ಣು ಸರಿ ಇದೆ, 50 ವರ್ಷ ಹರಾಮ್ ಕೇಳಿಯೂ ಕೂಡ ಕಿವಿ ಸರಿ ಇದೆ, 50 ವರ್ಷ ಹರಾಮ್ ಹೇಳಿಯೂ ಕೂಡ ಬಾಯಿ ಸರಿ ಇದೆ. ಕಾರಣ ಅಲ್ಲಾಹ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಆ ಮಾಡಿದ್ದಾರೆ, ನನ್ನ ಉಮ್ಮತ್ತುಗಳಿಗೆ ಸ್ಪಾಟಲ್ಲಿ ಶಿಕ್ಷೆ ಕೊಡಬೇಡ ನೀನು. ಆ ನಮ್ಮನ್ನು ಅತ್ಯಂತ ಹೆಚ್ಚು ಪ್ರೀತಿಸಿದ ಹುಜೂರ್ ಅವರು ಮರಣ ಹೊಂದುವ ಸಮಯ, ವಫಾತಿನ ಸಮಯ, ಇಡೀ ಮದೀನಾ ಅತ್ತಂತಹ ಒಂದು ಸಮಯ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ದುನಿಯಾದ ಕೊನೆಯ ಕ್ಷಣ, ಈ ದುನಿಯಾವನ್ನು ಬಿಟ್ಟು ಹೋಗುವ ಕ್ಷಣ, ಆಕಾಶ ಅತ್ತಂತಹ ಕ್ಷಣ, ಫರಿಷ್ಠೆಗಳು ಅತ್ತಂತಹ ಕ್ಷಣ, ಇಡೀ ಭೂಮಿ ಅತ್ತು ಬಿಟ್ಟಂತಹ ಕ್ಷಣ, ಇಡೀ ಮದೀನಾ ಅತ್ತು ಬಿಟ್ಟಂತಹ ಕ್ಷಣ, ಇಡೀ ಸಹಾಬಿಗಳು ಅತ್ತು ಬಿಟ್ಟಂತಹ ಕ್ಷಣ, ಮದೀನಾದ ಪ್ರತಿಯೊಂದು ಕಲ್ಲುಗಳು ಕೂಡ ಅತ್ತು ಬಿಟ್ಟ ಕ್ಷಣ. ಎಲ್ಲರೂ ಕೂಡ ಹುಜೂರ್ ಅವರನ್ನು ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಮದೀನಾದ ತಾಜಿದಾರ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಾಲಿಗೆ ಅಲುಗಾಡ್ತಾ ಇದೆ.
ಆಯಿಷಾ ಬೀವಿ ರದಿಯಲ್ಲಾಹು ಅನ್ಹಾ ಭಾವಿಸಿದರು, ನಾನು ಪ್ರೀತಿಯ ಪತ್ನಿ ಅಲ್ವಾ, ನನ್ನನ್ನು ಕರೆಯುವುದಾಗಿರ್ಬೋದು ಅಂತ ಹೇಳಿ ಹತ್ತಿರ ತಗೊಂಡು ಹೋದರೆ ಕಿವಿ. ಹಸನ್ ಹುಸೈನ್ ರದಿಯಲ್ಲಾಹು ಅನ್ಹುಮ ಭಾವಿಸಿದರು, ನನ್ನನ್ನು ಕರೆಯುವುದಾಗಿರ್ಬೋದು, ಪ್ರೀತಿಯ ಮೊಮ್ಮಕ್ಕಳಲ್ವಾ ಅಂತ ಹೇಳಿ. ಎಲ್ಲರೂ ಕೂಡ ಅವರವರ ಬಗ್ಗೆ ಭಾವಿಸಿದರು. ಆದರೆ ಹುಜೂರ್ ಅವರ ಕಿವಿ ಬಾಯಿ ಹತ್ರ ಹೋಗಿ ಕಿವಿ ತಗೊಂಡು ಹೋಗುವಾಗ ಕೇಳ್ತಾ ಇದೆ, ಉಮ್ಮಚ್ಚಿ ಉಮ್ಮಚ್ಚಿ. ಜೀವನದ ಪ್ರತಿ ಕ್ಷಣದಲ್ಲೂ ಮರಣದ ತನಕವೂ ಕೂಡ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತಿ ಉಮ್ಮಚ್ಚಿ ಅಂತ ಕರೆದಿದ್ರು. ನಂತರ ಹುಜೂರ್ ಅವರು ಹೇಳ್ತಾರೆ, ಓ ನನ್ನ ಉಮ್ಮತ್ಸ್ಗಳೇ, ನೀವು ಏನೆಲ್ಲ ಮಾಡ್ತೀರಿ ಏನೆಲ್ಲ ಮಾಡಲ್ಲ, ನಾನು ಮದೀನದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮನ್ನು ಬಿಟ್ಟಿದ್ರು ಕೂಡ ನಮ್ಮನ್ನು ಬಿಟ್ಟಿಲ್ಲ, ನಮ್ಮನ್ನು ನಗಲಿದ್ರು ಕೂಡ ನಮ್ಮನ್ನು ನಗಲಿಲ್ಲ. ಅವರು ವಫಾತಾಗಿದ್ದಾರೆ, ಆದರೆ ಅವರು ನಿಜವಾಗಿಯೂ ಮರಣ ಹೊಂದಿಲ್ಲ. ಅಂದರೆ ಅವರು ಇವತ್ತು ಕೂಡ ಕಬರ್ನಲ್ಲಿ ಜಿಂದಾ ಇದ್ದಾರೆ. ತೋ ಜಿಂದಾ ಹೇ ವಲ್ಲಾ, ತೋ ಜಿಂದಾ ಹೇ ವಲ್ಲಾ, ಮೇರೆ ಚಶ್ನೆ ಆಲಂ ಸೆ ಚುಪ್ ಜಾನೆ ವಾಲೆ. ಮದೀನಾದ ತಾಜಿದಾರ್ ಇವತ್ತು ಕೂಡ ಕಬರ್ ಶರೀಫ್ನಲ್ಲಿ ಜಿಂದಾ ಇದ್ದಾರೆ. ಅದು ಅದರ ನಂತರ ಬಂದ ಹಲವಾರು ಔಲಿಯಾ ಕಿರಾಮಗಳ ಚರಿತ್ರೆಯಲ್ಲಿ ನಮಗೆ ಅದು ಕಾಣ್ತಾ ಇದೆ. ಮಹಾನರಾದ ಅಹ್ಮದುಲ್ ಕಬೀರ್ ರಿಫಾಯಿ ರದಿಯಲ್ಲಾಹು ಅನ್ಹು, ಸುಲ್ತಾನುಲ್ ಆರಿಫೀನ್, ದೊಡ್ಡ ವಲಿ, ಅವರು ಮದೀನಕ್ಕೆ ಹೋದಾಗ ಕಬ್ರ್ ಶರೀಫಿನ ಬಳಿಗೆ ಹೋದರು. ಬಳಿ ಹೋಗಿ ಹೇಳ್ತಾರೆ, ಯಾ ರಸೂಲಲ್ಲಾಹ್, ಫಿ ಹಾಲತಿಲ್ ಬುಅದಿರು ಹಿಕುಂತು ಉರ್ಸಿಲುಹಾ ತುಕಬ್ಬಿಲುಲ್ ಅರ್ಳ ಅನ್ನಿ ವಹಿಯ ನಾಯಿಬತಿ. ನನ್ನ ಊರಲ್ಲಿರುವಾಗ ನನ್ನ ಹೃದಯ ಮದೀನಕ್ಕೆ ಬರ್ತಾ ಇತ್ತು, ನನ್ನ ಮನಸ್ಸು ಮದೀನಾದಲ್ಲಿತ್ತು, ನನ್ನ ನೆನಪು ಮದೀನಾವಾಗಿತ್ತು. ನನ್ನ ಎಲ್ಲ ಸಮಯದಲ್ಲೂ ಕೂಡ ಮೆರದಿಲ್ ತಡಪ್ ರಹಾ ಹೇ, ಮೇರಾ ಜಲ್ ರಹಾ ಹೇ ಸೀನಾ, ಮುಜಲೇ ಚಲೋ ಮದೀನಾ ಅಂತ ಹೇಳಿಲ್ವಾ? ಅದೇ ರೀತಿ ನನ್ನ ಮನಸ್ಸು ಮದೀನಕ್ಕೆ ಬರ್ತಾ ಇತ್ತು, ನನ್ನ ಹಾರ್ಟ್ ಮದೀನಾವಾಗಿತ್ತು, ನನ್ನ ಪ್ರತಿಯೊಂದು ಕೂಡ ಮದೀನಾವಾಗಿತ್ತು. ಆದರೆ ಇವತ್ತು ನಾನು ತಮ್ಮ ಬಾರಗಾಹಿಗೆ ಬಂದಿದ್ದೇನೆ, ಗುಂಬದೆ ಖದರಾಯಿನ ಕೆಳಗೆ ಬಂದಿದ್ದೇನೆ, ತಮ್ಮ ದರ್ಬಾರಿಗೆ ಬಂದಿದ್ದೇನೆ, ತಮ್ಮ ಕೈ ನನಗೆ ಬೇಕು, ಚುಂಬಿಸಬೇಕು ತಮ್ಮ ಕೈಯನ್ನು ಅಂತ ಹೇಳುವಾಗ ಆ ದರ್ಬಾರಿನಿಂದ ಕೈ ಹೊರಗೆ ಬರ್ತಾ ಇದೆ. ಮಹಾನರಾದ ಅಹ್ಮದುಲ್ ಕಬೀರ್ ರಿಫಾಯಿ ಆ ಕೈ ಚುಂಬಿಸ್ತಾರೆ ಚುಂಬಿಸ್ತಾರೆ ಚುಂಬಿಸ್ತಾರೆ. ನಂತರ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇವತ್ತು ಅತ್ಯಂತ ಪವಿತ್ರವಾದ ತುಟಿ ಅದು ನನ್ನ ತುಟಿಯಾಗಿದೆ. ಕಾರಣ ಮದೀನಾದ ತಾಜಿದಾರವರ ಪವಿತ್ರವಾದ ಹಸ್ತರತ್ನಗಳನ್ನು ಚುಂಬಿಸುವ ಭಾಗ್ಯ ನನ್ನ ತುಟಿಗೆ ಲಭಿಸಿಬಿಟ್ಟಿದೆ. ಹುಜೂರ್ ಅವರು ಕಬರ್ನಲ್ಲಿ ಜಿಂದಾ ಇದ್ದಾರೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ಏನಾದರೂ ಬೇಕಾ ದಲೀಲ್ ಬೇಕಾ? ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಮದೀನದಲ್ಲಿ ಬರಗಾಲ ಉಂಟಾಯಿತು. ಅಸಾಬ الناس قحط في زمن عمر بن الخطاب رضي الله عنه. ಉಮರ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಮದೀನದಲ್ಲಿ ಬರಗಾಲ ಬಂತು. فجاء رجل الى قبر النبي صلى الله عليه وسلم. ಒಂದು ಮನುಷ್ಯ, ಒಂದು ಸಹಾಬಿ ಕಬರ್ನ ಬಳಿಗೆ ಬಂದರು. ಆ ಸಹಾಬಿ ಯಾರು? ಬಿಲಾಲ್ ಇಬ್ನ್ ಹಾರಿಸುಲ್ ಮುಜನಿ ಎಂಬ ಸಹಾಬಿಯಾಗಿದ್ದರು ಅಂತ ಹೇಳಿ ಹದೀಸ್ಗಳಲ್ಲಿ ಕಾಣ್ತಾ ಇದೆ. ಈ ಸಹಾಬಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬರ್ ಶರೀಫಿಗೆ ಬಂದರು. ಬಂದು ಹೇಳ್ತಾರೆ, ಯಾ ರಸೂಲಲ್ಲಾಹ್, ಇಸ್ತಸ್ಕೀ ಲಿ ಉಮ್ಮತಿಕ ಫಇನ್ನಹುಂ ಖದ್ ಹಲಕೂ. ಯಾ ರಸೂಲಲ್ಲಾಹ್, ನಮಗೆ ನೀರು ಬೇಕು, ಮಳೆ ಬೇಕು. ಸತ್ರೆ ಕೇಳಿದರೆ ಏನು ಗೊತ್ತಾಗದವರೊಂದಿಗೆ ಕೇಳ್ತಾರ ಯಾರಾದರೂ? ಸ್ವಹಾಬಿಗಳಿಗೆ ಗೊತ್ತು, ಕೇಳಿದರೆ ಸಿಗ್ತದಂತ ಹೇಳಿ ಮದೀನಕ್ಕೆ ಬಂದು ಕೇಳ್ತಾರೆ, ಇಸ್ತಸ್ಕೀ ಲಿ ಉಮ್ಮತಿಕ ಫಇನ್ನಹುಂ ಖದ್ ಹಲಕು. ನಾವು ನಾಶವಾಗ್ತಾ ಇದ್ದೇವೆ, ಜಾನುವಾರುಗಳಿಗೂ ಕೂಡ ಕುಡ್ಲಿಕ್ಕೆ ನೀರಿಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಕೃಷಿ ಇಲ್ಲ, ನಾಶವಾಗ್ತಾ ಇದೆ, ನಮಗೆ ಮಳೆ ಬೇಕು ಯಾ ರಸೂಲಲ್ಲಾಹ್. ಒಂದು ವೇಳೆ ಇದು ಶಿರ್ಕ್ ಆಗಿದರೆ, ಇದು ಬಿದಾತ್ ಆಗಿದರೆ, ಅಲ್ಲಿ ಖಲೀಫಾ ಉಮರ್ ಇದ್ದಾರೆ, ಕೇಳಿದವನ ತಲೆ ಕಡಿತಾ ಇದ್ರು. ಶಿರ್ಕ್ ಮಾಡಿದ್ರೆ ಬಿಡ್ತಾರಮ್ಮ ರೌದಾ ಶರೀಫಿಗೆ ಬಂದು. ಆ ಸಮಯದಲ್ಲಿ ಹದೀಸ್ಗಳಲ್ಲಿ ಕಾಣ್ತಾ ಇದೆ, ಮಳೆ ಬಂತು, ಮಳೆ ಬಂದು ಬಿಟ್ಟಿತು. ಹುಜೂರ್ ಮದೀನಾದ ತಾಜಿದಾರ್ ಅವರ ಕಬರ್ ಶರೀಫಿನಲ್ಲಿ ಜಿಂದಾ ಇದ್ದಾರೆ. ನಾ ಹೇಳ್ತಾ ಬಂದ ವಿಷಯ,
ನೀವು ಗಂಗಾವತಿಯಲ್ಲಿದ್ದೀರಿ, ಮೆಹಬೂಬ್ ನಗರ್ನಲ್ಲಿರಿ, ಅಮೇರಿಕಾದಲ್ಲಿರಿ, ಲಂಡನ್ನಲ್ಲಿರಿ, ಆಸ್ಟ್ರೇಲಿಯಾದಲ್ಲಿರಿ, ನ್ಯೂಜಿಲ್ಯಾಂಡಿನಲ್ಲಿರಿ, ಈ ಪ್ರಪಂಚದ ಯಾವ ಕಡೆಗಳಿಂದ ಕರೆದರೂ ಕೂಡ, ಉಗಾಂಡಾದಿಂದ ಕರೆದರೂ ಕೂಡ, ಆಫ್ರಿಕಾದ ಮರುಭೂಮಿಗಳಿಂದ ಕರೆದರೂ ಕೂಡ, ಯಾವ ಗುಡ್ಡ ಕಾಡು ಪ್ರದೇಶಗಳಿಂದ ನೀವು ಕರೆದರೂ ಕೂಡ, ಮದೀನಾದ ತಾಜಿದಾರ್ ಮದೀನಾದಲ್ಲಿ ಕೂತುಕೊಂಡು ಕೇಳ್ತಾರೆ, ನೋಡ್ತಾರೆ. ಆಲೆ ಹಜರತ್ ಅಹಮದ್ ರಜಾ ಖಾನ್ ಫಾಸಿಲೆ ಬರೇಲ್ವಿ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಅವರೊಂದು ದಿನ ತಶಹೂದನಲ್ಲಿ 3 ಬಾರಿ ಹೇಳಿದರು, ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿ, ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿ, ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿ ಹೇಳಿದರು. ಶಿಷ್ಯಂದ್ರೆ ಕೇಳಿದ್ರು, ಎಲ್ಲಾ ದಿನವೂ ಕೂಡ ನೀವು ನಮಾಜ್ ಮಾಡಿ ಸಲಾಂ ಹೇಳುವಾಗ 1 ಬಾರಿ ಮಾತ್ರ ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿ ಹೇಳ್ತೀರಿ, ಇವತ್ತು 3 ಬಾರಿ ಹೇಳಲಿಕ್ಕಿರುವ ಕಾರಣವೇನು? ಮಹಾನರಾದ ಆಲಾ ಹಜರತ್ ಮುಜದ್ದಿದೆ ದೀನೋ ಮಿಲ್ಲತ್ ಇಮಾಮ್ ಅಹ್ಲಿ ಸುನ್ನತ್ ಅಹಮದ್ ರಜಾ ಖಾನ್ ಫಾಸಿಲೆ ಬರೇಲ್ವಿ ರಲಿಯಲ್ಲಾಹು ತಆಲಾ ಅನ್ಹು ಅವರು ಹೇಳ್ತಾರೆ, ನಾನು ಯಾವತ್ತೂ ಕೂಡ ತಶಹೂದ್ನಲ್ಲಿ ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿ ಎಂದು ಮದೀನಕ್ಕೆ ಹೇಳಿದರೆ, 1400 ವರ್ಷಗಳ ಬಳಿಗೆ ಹೇಳ್ತಾ ಇರುವುದು, ಹೇಳಿದರೆ ಮದೀನದಿಂದ ನನಗೆ ಅಲೈಕ ಸಲಾಂ ಉತ್ತರ ಕೇಳ್ತಾ ಇತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೇಕಾಗಿ 3 ಬಾರಿ ಕೇಳಿದೆ. ಡಾಲಿದಿ ಕಲ್ಬಿ ಮೇ ಅಜ್ಮತೆ ಮುಸ್ತಫಾ ಸಯ್ಯದಿ ಅಲ ಹಜರತ್ ಪೆ ಲಾಖೋನ್ ಸಲಾಂ. ಅವರು ಹೃದಯವನ್ನು ಮದೀನಕ್ಕೆ ಕೊಟ್ಟರು, ಮದೀನಾದ ತಾಜಿದಾರ್ ಸಲಾಮಿಗೆ ಉತ್ತರವನ್ನು ಕೊಟ್ಟರು. ನಾವು 50 ವರ್ಷ 60 ವರ್ಷ ನಮಾಜ್ ಮಾಡಿ ಸಲಾಂ ಹೇಳಿದೆವು, ಲಾಖೋನ್ ಸಲಾಂ ಹೇಳಿದೆವು, ಯಾ ನಬಿ ಸಲಾಂ ಅಲೈಕುಮ್ ಹೇಳಿದೆವು, ಒಂದು ದಿನವಾದರೂ ನಮ್ಮ ಸಲಾಂಗೆ ಉತ್ತರ ಸಿಕ್ಕಿತ? ಯಾಕೆ? ನಾವು ಹುಜೂರ್ ಅವರು ಹೇಳಿದಾಗಿ ಬದುಕ್ತಾ ಇಲ್ಲ. ನೋಡುವುದೆಲ್ಲ ಹರಾಮ್, ಕೇಳುವುದೆಲ್ಲ ಹರಾಮ್, ಮಾಡುವುದೆಲ್ಲ ಹರಾಮ್, ತಿನ್ನುವುದೆಲ್ಲ ಹರಾಮ್. ಹೀಗಾದರೆ ಮದೀನಾದ ತಾಜಿದಾರ್ ಅವರೊಂದಿಗೆ ನಮಗೆ ಕನೆಕ್ಷನ್ ಕಡಿಮೆಯಾಗಿದೆ. ಈದ್ ಮಿಲಾದುನ್ ನಬಿ ನಾವು ಮಾಡುತ್ತಿರುವುದು ಯಾಕೆ? ಮದೀನಾದ ತಾಜಿದಾರ್ ಅವರೊಂದಿಗೆ ಕನೆಕ್ಷನ್ ಗಟ್ಟಿ ಮಾಡಲಿಕ್ಕೆ. ಲೈಟಿಂಗ್ಸ್ಗಳು ಮಾಡಬೇಕು, ಬಂಟಿಂಗ್ಸ್ ಹಚ್ಚಬೇಕು, ಬ್ಯಾನರ್ಗಳು ಹಾಕಬೇಕು, ಜುಲೂಸ್ ಬೇಕೇ ಬೇಕು, ಇದೆಲ್ಲ ಬೇಕು. ಆದರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪೈಗಾಮ್ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಎಲ್ಲಕ್ಕಿಂತ ಮುಂಚಿತವಾಗಿ ಪೂರ್ವಕಾಲದಲ್ಲಿರುವ ಮಹಾತ್ಮರುಗಳು ಯಾವ ರೀತಿ ಈದ್ ಮಿಲಾದುನ್ ನಬಿ ಮಾಡ್ತಾ ಇದ್ರು, ಉಲಮಾಗಳು ಬರೆಯುತ್ತಿದ್ದಾರೆ, ವಯಜೀದೂನ ಫಿಲ್ ಮಬರ್ರಾತಿ ವಯಅತಿನೂನ ಬಿಕಾರಾ. ಮಾಶಾ ಅಲ್ಲಾಹ್, ಸೈಸ ಬನ್ನಿ ಬನ್ನಿ, ಸೈಸ ಬನ್ನಿ ಬನ್ನಿ. ಅಹಲೆ ಬೈತಿಗಿಂತ ಅಹಲೆ ರಸೂಲಿಗಿಂತ ದೊಡ್ಡದಿಲ್ಲಿ ಯಾರೂ ಇಲ್ಲ. ಬನ್ನಿ ಸೈಸ, ಇಲ್ಲ ಇಲ್ಲ, ಮಾಶಾ ಅಲ್ಲಾಹ್, ಆರಾಮ. ಉಲಮಾಗಳು ಬರೆಯುತ್ತಿದ್ದಾರೆ, ವಯಜೀದೂನ ಫಿಲ್ ಮಬರ್ರಾತ್. ಈ ತಿಂಗಳು ಬಂದರೆ ಒಳಿತುಗಳನ್ನು ಜಾಸ್ತಿ ಮಾಡ್ತಾ ಇದ್ರು ಪೂರ್ವಿಕರಾದ ವಿದ್ವಾಂಸರು. ಒಳ್ಳೆ ಕಾರ್ಯಗಳು ಜಾಸ್ತಿ ಮಾಡುವುದು, ಕೆಡುಕಿನಿಂದ ದೂರ ಸರಿಯುವುದು, ಇದು ಪೂರ್ವಕಾಲದಿಂದ ಬಂದದ್ದು. ಆದ್ದರಿಂದ ನಮಗೆ ಎಲ್ಲ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಬೇಕು, ಮದೀನಾದ ತಾಜಿದಾರ್ ಖಬರ್ನಲ್ಲಿ ಜಿಂದಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ. ಮದೀನಾದಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಹುಜೂರವರು ನೋಡ್ತಾರೆ. ನನ್ನ ತಂದೆ ನೋಡದಿದ್ದರೂ ಕೂಡ, ಅಣ್ಣ ತಮ್ಮ ನೋಡದಿದ್ದರೂ ಕೂಡ, ತಾಯಿ ನೋಡದಿದ್ದರೂ ಕೂಡ, ಊರವರು ನೋಡದಿದ್ದರೂ ಕೂಡ, ಪೊಲೀಸ್ ಅಧಿಕಾರಿ ನೋಡದಿದ್ದರೂ ಕೂಡ, ಇಲ್ಲಿ ಹುಜೂರವರು ಮದೀನದಲ್ಲಿ ಕುಳಿತುಕೊಂಡು ನಮ್ಮನ್ನು ನೋಡ್ತಾರೆ. ತುರಲು ಅಲಯ್ಯ ಅಮಾಲುಕುಂ, ನಿಮ್ಮ ಎಲ್ಲ ಕರ್ಮಗಳು ನಾನು ನೋಡ್ತಾ ಇದ್ದೇನೆ, ನನಗೆ ಅಲ್ಲಾಹು ತೋರಿಸ್ತಾ ಇದ್ದಾನೆ. ನೀವು ಒಳ್ಳೆದು ಮಾಡಿದರೆ ಮದೀನದಲ್ಲಿ ಹುಜೂರವರು ಖುಷಿ ಪಡ್ತಾರೆ, ನೀವು ಕೆಟ್ಟದು ಮಾಡಿದರೆ ಹುಜೂರವರು ದುಃಖ ಪಡ್ತಾರೆ. ನಾವು ಜೀವನವಿಡೀ ಕೂತುಕೊಂಡು ಇವರಿಗೆ ಬೇಕಾಗಿ ನಾನು ದುಆ ಮಾಡಿದ್ದೆ, ನನ್ನ 63 ವರ್ಷಗಳ ಜೀವನ ನಾನು ಇವರಿಗೆ ಬೇಕಾಗಿ, ನನ್ನ ಉಮ್ಮತ್ತಿಗೆ ಬೇಕಾಗಿ ದುಆ ಮಾಡಿದೆ, ಉಮ್ಮತ್ತಿಗೆ ಬೇಕಾಗಿ ಎಲ್ಲ ತ್ಯಾಗಗಳನ್ನು ಮಾಡಿದೆ. ಇವರು ನೋಡಿದರೆ ಎಲ್ಲ ಹರಾಮಿಯತ್ ಮಾಡ್ತಾ ಇದ್ದಾರೆ, ಡಿಜೆ ಹಾಕಿ ಕುಣಿತಾರೆ. ನನ್ನ ಹೆಸರಲ್ಲಿ ದುಆ, ಅದೆಲ್ಲ ಹುಜೂರವರ ಹೆಸರಲ್ಲಿ ಡಿಜೆ ಹಾಕಿ ಕುಣಿಯೋದು. ಜುಲೂಸ್ ಮಾಡಬೇಕು, ಜುಲೂಸ್ ಧಾಮ್ ಧೂಮ್ ಆಗಿ ಮಾಡಬೇಕು. ಧಾಮ್ ಧೂಮ್ ಅಂತ ಹೇಳಿದರೆ ಡಿಜೆ ಆಗಿ ಕುಣಿಯೋದಲ್ಲ. ಧಾಮ್ ಧೂಮ್ ಅಂತ ಹೇಳಿದರೆ ನಾವು ಹುಜೂರವರ ಸಂದೇಶಗಳು, ಸಲಾಮುಗಳು, ನಾತೆ ಶರೀಫ್ಗಳು, ಮೌಲಿದ್ಗಳು
ಇದು ಹೇಳಬೇಕು. ಹುಜೂರವರ ಹೆಸರಲ್ಲಿರುವ ಊಟ ಕೊಡಬೇಕು, ಹುಜೂರವರ ಹೆಸರಲ್ಲಿ ಸದಕಾ ಕೊಡಬೇಕು, ದಾನ ಧರ್ಮ ಮಾಡಬೇಕು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಒಳಿತುಗಳು ಮಾಡಬೇಕು, ಒಳ್ಳೆದು ಮಾಡಬೇಕು. ಹುಜೂರ್ ಅವರು ಮದೀನದಲ್ಲಿ ಕೂತ್ಕೊಂಡು ಖುಷಿ ಪಡ್ತಾರೆ, ನನ್ನ ಉಮ್ಮತ್ತು ನೋಡಿ. ಹುಜೂರ್ ಅವರ ಮೌಲಿದ್ ಓದಿದ್ರೆ ಹುಜೂರ್ ಅವರಿಗೆ ತುಂಬ ಖುಷಿ. ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಬರ್ತಾರೆ, ಅವರು ಹೇಳ್ತಾರೆ, ವ ಅಹ್ಸನ್ ಮಿಂಕ ಲಂ ತರಕತ್ತು ಐನಿ ವ ಅಜ್ಮಲ ಮಿಂಕ ಲಂ ತಲಿದು ನಿಸಾಇ ಖುಲಿಕ್ತ ಮುಬರ್ರಅನ್ ಮಿನ್ ಕುಲ್ಲಿ ಐಬಿ ಕಅನ್ನಕ ಖದ್ ಖುಲಿಕ್ತ ಕಮಾ ತಶಾಇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೌಲಿದ್ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಓದ್ತಾರೆ. ಮದೀನದಲ್ಲಿ ಮೌಲಿದ್ ಓದಲಿಕ್ಕೆ ಬೇಕಾಗಿ ಹುಜೂರ್ ಅವರ ಮಿಂಬರ್ ಮಾಡಿಕೊಡ್ತಾರೆ. ಸಹೀಹ್ ಬುಖಾರಿಯಲ್ಲಿದೆ. ಮೌಲಿದ್ ಶಿರ್ಕ್ ಬಿದ್ಅತ್ ಅಲ್ಲ, ಹುಜೂರ್ ಅವರು ಮೌಲಿದ್ಗೆ ಮಿಂಬರ್ ಮಾಡಿಕೊಡ್ತಾರೆ. ಕಅಬ್ ಇಬ್ನ್ ಝುಹೈರ್ ರದಿಯಲ್ಲಾಹು ತಆಲಾ ಅನ್ಹು ಅಲ್ಲಿ ಹುಜೂರ್ ಅವರ ಬಗ್ಗೆ ಹೇಳ್ತಾರೆ, ಮುಹನ್ನದುಂ ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು ಎಂದು ಹೇಳಿ ಅಲ್ಲಿ ಹುಜೂರ್ ಅವರ ಮೌಲಿದ್ ಹೇಳುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಶಾಲ್ ತೆಗೆದು ಕಅಬ್ ಇಬ್ನ್ ಝುಹೈರ್ ಅವರಿಗೆ ಸನ್ಮಾನ ಮಾಡ್ತಾರೆ. ನಂತರ ಹೇಳ್ತಾರೆ, ಸಹಾಬಿಗಳೇ, ಕಅಬ್ ಇಬ್ನ್ ಝುಹೈರ್ ಮೌಲಿದ್ ಓದ್ತಾ ಇದ್ದಾರೆ, ಅಲ್ಲಿ ಹೋಗಿ ಕೂರಿ ಅಂತ ಹೇಳಿದರು. ಆ ರೀತಿ ಈ ಮೌಲಿದಿಗೆ ಹುಜೂರ್ ಅವರು ಪ್ರೋತ್ಸಾಹ ಕೊಟ್ಟಿದ್ದರು. ಹಾಗೆ ನಾವು ಈದ್ ಮಿಲಾದ್ ನಬಿ ಮಾಡಬೇಕು. ನಮ್ಮ ಕಲ್ಬಿನಲ್ಲಿ, ಹೃದಯದಲ್ಲಿ ಹುಜೂರ್ ಬರಬೇಕು. ಹುಜೂರ್ ಅವರ ಕಲ್ಬಲ್ಲಿ ಬಂದರೆ, ಹೃದಯದಲ್ಲಿ ಬಂದರೆ ನಂತರ ಹರಾಮ್ ಚಿಂತಿಸಲ್ಲ, ಹರಾಮ್ಗೆ ನೋಡಲ್ಲ, ಹರಾಮ್ ಕೇಳಲ್ಲ, ಹರಾಮ್ ಮಾಡಲ್ಲ, ಹರಾಮ್ಗೆ ಹೋಗಲ್ಲ. ಅವನು ಎಲ್ಲವೂ ಕೂಡ ಕುಂತುಮ್ ಖೈರ ಉಮ್ಮತಿನ್ ಉಖ್ರಿಜತ್ ಲಿನ್ನಾಸ್ ಅಂತ ಹೇಳಿಲ್ವಾ, ಇಡೀ ಜಗತ್ತಿಗೆ ಮಾದರಿಯಾಗಿರ್ತಾನೆ. ಮುಸ್ಲಿಂ, ನಿಮ್ಮನ್ನು ಕಂಡು ಜನರು ಇಸ್ಲಾಮಿಗೆ ಬರಬೇಕು, ನಿಮ್ಮನ್ನು ಕಂಡು ಜನರು ಇಸ್ಲಾಮಿಗೆ ಬರಬೇಕು. ನೀವು ಒಳ್ಳೆ ಡ್ರೆಸ್ ಹಾಕಬೇಕು, ಯಾವತ್ತು ಅತ್ತರ ಹಾಕಿಕೊಂಡಿರಬೇಕು, ನಿಮ್ಮ ಮುಖದಲ್ಲಿ ಸ್ಮೈಲ್ ಬೇಕು. ತಬಸ್ಸುಮಕ ಫೀ ವಜ್ಹಿ ಅಖೀಕ ಲಕ ಸ್ವದಕಾ. ನಿಮ್ಮ ಮಿತ್ರನ ಮುಖವನ್ನು ನೋಡಿಕೊಂಡು ಸ್ಮೈಲ್ ಕೊಡುವುದು, ಮಂದಹಾಸ ಬೀರುವುದು, ಮುಗುಳ್ನಗೆ, ತಬಸ್ಸುಮ್, ಅದು ನೀನು ಅವನಿಗೆ ಕೊಡುವ ದಾನ, ಸ್ವದಕ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಯಾರು ಹೇಳ್ತಾರೆ ಆ ರೀತಿ? ಆದ್ದರಿಂದ ಮದೀನಾದ ತಾಜೆದಾರ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತ್ ನಮ್ಮನ್ನು ಕಾಣುವಾಗ ಜನರು ಇಸ್ಲಾಮಿಗೆ ಬರಬೇಕು. ಮೊದಲೆಲ್ಲ ಆ ರೀತಿ ಇತ್ತು. ಮಾಲಿಕ್ ದಿನಾರ್ ಮತ್ತು ಬಳಗದವರು ಕೇರಳಕ್ಕೆ ಬಂದರು. ಇಲ್ಲಿ ಯಾರು ಕೂಡ ಅವತ್ತು ಮುಸಲ್ಮಾನರಿರಲಿಲ್ಲ. ಎಲ್ಲ ಧರ್ಮದವರನ್ನು ಸ್ವಾಗತ ಮಾಡಿದರು, ಮಸೀದಿ ಕಟ್ಟಿಕೊಟ್ಟರು, ವ್ಯವಸ್ಥೆ ಮಾಡಿಕೊಟ್ಟರು. ಇವತ್ತು ನಮ್ಮನ್ನು ನೋಡಿಕೊಂಡು ಎಲ್ಲ ಓಡ್ತಾ ಇದ್ದಾರೆ ಇಸ್ಲಾಮಿಂದ. ಕಾರಣ ಎಲ್ಲ ಹರಾಮಿಯತ್ತಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ ರೀತಿ ಆಗಬಾರದು. ನಾವು ನಮ್ಮ ರೋಲ್ ಮಾಡೆಲ್ ಅದು ಮದೀನಾದ ತಾಜಿದಾರ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಬೇಕು. ಅದು ನಾವು ಅಭಿಮಾನ ಪಡಬೇಕು ಯಾವತ್ತೂ ಕೂಡ. ನಮ್ಮ ನೌಜವಾನ್ಗಳ ಮೊಬೈಲ್ ನೋಡಿ ಯಾವುದಾದರೂ ಸಿನಿಮಾ ಸ್ಟಾರ್ಗಳು, ಯಾವುದಾದ್ರೂ ಕ್ರಿಕೆಟ್ ಸ್ಟಾರ್ಗಳು, ಯಾವುದಾದರೂ ಹರಾಮಿಗಳು, ಯಾವುದಾದ್ರೂ ಜಹನ್ನಮಿಗಳ ಫೋಟೋ ಇಟ್ಟುಕೊಂಡು ನಾನು ಇವನ ಫ್ಯಾನ್ ಅಂತ ಹೇಳಿಕೊಂಡು ನಡೆಯುತ್ತಾರೆ. ನೋಡುವಾಗ ಇವನು ಉಮ್ಮತೆ ಮುಹಮ್ಮದ್ ಎಂದು ಹೇಳಲಿಕ್ಕೆ ಕೂಡ ಇವನಿಗೆ ನಾಚಿಕೆ. ಮಅದಲ್ಲಾ, ನಿನ್ನ ಫಿಲ್ಮ್ ಸ್ಟಾರ್ಗಳು, ನಿಮ್ಮ ಕ್ರೀಡಾ ಸ್ಟಾರ್ಗಳು ನಿನ್ನ ಕಬರಿಗೆ ಕೂಡ ಬರಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವತ್ತು ಏನು ಹೇಳಿದ್ದರು ಅದು ಮಾತ್ರವೇ ಹುಜೂರ್ ಅವರಿಗೆ ಮಾತ್ರ ನಿನ್ನ ಕಬರಿಗೆ ಬರಲಿಕ್ಕೆ ಆಗೋದು. ನೀನು ಕಬರಿಗೆ ನಿನ್ನ ಜನಾಜವನ್ನು ಇಟ್ಟರೆ ಅಲ್ಲಿಗೆ ಮುನ್ಕರ್ ನಕೀರ್ ಅಲೈಹಿಮ್ ಸಲಾತು ವಸ್ಸಲಾಂ ಬರ್ತಾರೆ, ಎರಡು ಫರಿಷ್ಠೆಗಳು ಬಂದು ಫಸ್ಟ್ ಪ್ರಶ್ನೆ, ಮನ್ ರಬ್ಬುಕ, ನಿನ್ನ ರಬ್ಬು ಯಾರು? ನಿನ್ನ ಅಲ್ಲಾಹ್. ವಮನ್ ದೀನುಕ, ನಿನ್ನ ದೀನ್ ಯಾವುದು? ಇಸ್ಲಾಂ. ಮೂರನೇ ಪ್ರಶ್ನೆ, ಅಮ್ಮ ನೆಬಿಯುಕ, ನಿನ್ನ ನೆಬಿ ಯಾರು? ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತೋರಿಸಿಕೊಂಡಿರ್ತಾರೆ, ಈ ವ್ಯಕ್ತಿಯ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಅವರು ಹೇಳಿದ ಹಾಗೆ ಕೇಳಿದರೆ ಆ ವ್ಯಕ್ತಿಯ ಪರಿಚಯ ಸಿಗ್ಬೋದು. ಅದು ಬಿಟ್ಟು ಅವರ ಸುನ್ನತನ್ನು ಬಿಟ್ಟು ಹರಾಮಿನ ಹಿಂದೆ ಹೋಗಿ, ಯಾವುದಾದರೂ ಫಿಲ್ಮ್ ಸ್ಟಾರ್ಗಳ ಹಿಂದೆ ಹೋಗಿ, ಯಾವುದಾದರೂ ಕ್ರಿಕೆಟ್ ಸ್ಟಾರ್ಗಳ ಅಭಿಮಾನಿ ಬಳಗವಾಗಿ, ಯಾವುದಾದರೂ ರಾಜಕೀಯ ವ್ಯಕ್ತಿಗಳ ಹಿಂದೆ ಹೋಗಿ ನಾವು ಈಮಾನ್ ನಾಶ ಮಾಡಿಬಿಟ್ರೆ ಹುಜೂರ್ ಅವರ ಪರಿಚಯ ಸಿಗಲ್ಲ ಉಮ್ಮತ್ತಾಗಿ ಕೂಡ. ಪೂರ್ವಿಕರಾದ ಮಹಾತ್ಮರುಗಳು ಅವರ ಕಲ್ಬಿನಿಂದ ಹುಜೂರ್ ಅವರನ್ನು ಪ್ರೀತಿಸಿದಾಗ ಹುಜೂರ್ ಅವರನ್ನು ಅವರಿಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಕನಸಿನಲ್ಲಿ ಹುಜೂರ್ ಅವರು ಕಾಣ್ತಾರೆ.
ಮಹಾನರಾದ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹು ಅವರೊಂದಿಗೆ ಕೇಳಿದ್ರು ಯಾರೋ ಬಂದು, ನೀವು ಹುಜೂರ್ ಅವರನ್ನು ಎಷ್ಟು ಬಾರಿ ಕಂಡಿದ್ದೀರಿ ಕನಸಿನಲ್ಲಿ? ಇನ್ನಿ ರಅಯ್ತು ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಬಿಲ್ಇಂ ವ ಸಬ್ঈನ ಮರ್ರ, 70ಕ್ಕಿಂತಲೂ ಹೆಚ್ಚು ಬಾರಿ ಹುಜೂರ್ ಅವರನ್ನು ನಾನು ಕನಸಲ್ಲಿ ಕಂಡಿದ್ದೇನೆ. ಒಂದು ಬಾರಿಯಾದರೂ ಕಾಣಲಿಕ್ಕೆ ನಮಗೆ ಭಾಗ್ಯ ಸಿಗಬೇಕು ಮರಣಕ್ಕಿಂತ ಮುಂಚೆ. ಈಮಾನ್ ಇರುವವನ ಮನುಷ್ಯನ ಈಮಾನ್ ಯಾವತ್ತೂ ಕೂಡ ಮದೀನಕ್ಕೆ ಬೇಕಾಗಿ ತಡಪುತ್ತಾ ಇರ್ತದೆ, ಬಡ್ಡಿತವಾಗಿರ್ತದೆ. ಮದೀನಾ ಮದೀನಾ, ಇನ್ನಲ್ ಈಮಾನ ಲಯರಿಸು ಇಲಲ್ ಮದೀನಾ ಕಮಾ ತರಿಸುಲ್ ಹಯ್ಯತು ಇಲಾ ಜುಹರಿಹಾ. ಹಾವು ಅದು ಯಾವತ್ತೂ ಕೂಡ ಹುತ್ತಕ್ಕೆ ಹೋಗ್ಲಿಕ್ಕೆ ಬೇಕಾಗಿ ನೋಡ್ತಾ ಇರ್ತದೆ. ಅದೇ ರೀತಿ ಈಮಾನ್ ಇರುವ ಮನುಷ್ಯನ ಈಮಾನ್ ಮದೀನಾ 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 ಅಂತ ಹೇಳ್ತಾ ಇರ್ತದೆ. ಒಲೆಮಾಗಳು ಬರೀತಾ ಇದ್ದಾರೆ. ನಮ್ಮಲ್ಲಿ ಕೆಲವರು ಇದ್ದಾರೆ, ಮಕ್ಕಕ್ಕೆ ಹೋಗ್ತಾರೆ, ಮದೀನಕ್ಕೆ ಉಜ್ಜಾನಕ ಅಂತ ಕೇಳ್ತಾರೆ. ಕಾರಣ ಈಮಾನ್ ಇಲ್ಲದಿದ್ರೆ ಏನು ಬೇಕಾದರೂ ಕೇಳ್ಬೋದು. ಈಮಾನ್ ಇರುವ ಮನುಷ್ಯ ಅವನು ಯಾವತ್ತೂ ಕೂಡ ಹೇಳುತ್ತಿರುವುದು ಏನು? ಮೇರಾ ದಿಲ್ ತಡಪ್ ರಹಾ ಹೇ, ಮೇರಾ ಜಲ್ ರಹಾ ಹೇ ಸೀನಾ, ಮುಜೆ ಲೇ ಚಲೋ ಮದೀನಾ. ಈಮಾನ್ ಇರುವ ಮನುಷ್ಯ ಯಾವತ್ತೂ ಕೂಡ ಹೇಳೋದಾಗೆ. ಅಲಾ ಹಜರತ್ ಮುಜದ್ದಿದೆ ದೀನೋ ಮಿಲ್ಲತ್ ಇಮಾಮ್ ಅಹ್ಲುಸ್ ಸುನ್ನತ್ ಅಹಮದ್ ರಜಾ ಖಾನ್ ಫಾಸಿಲಿ ಬರೈಲ್ವಿ ರದಿಯಲ್ಲಾಹು ತಆಲಾ ಅನ್ಹು ಕಾಬೆಲ್ಲ ತವಾಫ್ ಮಾಡಿ ಹಜ್ ಎಲ್ಲ ಮುಗಿಸಿ ಮದೀನಕ್ಕೆ ಬರ್ತಾರೆ. ಗೊಂಬೆಯ ಖದರ ಅನ್ನು ಕಂಡು ಸಂತೋಷ ಪಡುತ್ತಾ ಹೇಳ್ತಾರೆ, ಹಾಜಿಯೋ ಆವೋ ಶಹನ್ಶಾಹಕ್ಕೆ ರೋಜಾ ದೇಖೋ, ಕಾಬಾ ತೋ ದೇಖ್ ಚುಕೆ, ಕಾಬಾ ಕೆ ಕಾಬಾ ದೇಖೋ. ಇಡೀ ಜಗತ್ತಿನ ಕಾಬಾ ಅದು ಮಕ್ಕಾದಲ್ಲಿರುವ ಕಾಬಾ ಆಗಿದ್ದರೆ, ಕಾಬಾದ ಕಾಬಾ ಮದೀನಾದಲ್ಲಿ ತಾಜ್ದಾರ್ ಮಲಗಿರುವ ಮದೀನವಾಗಿದೆ. ಅಷ್ಟು ಪವಿತ್ರವಾದ ಮಣ್ಣು ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ. ಅದಕ್ಕಾಗಿ ಜಗತ್ತಿನ ಕೋಟ್ಯಾಂತರ ಮನುಷ್ಯರು ಆಸೆ ಪಡ್ತಾರೆ ಮದೀನಾದಲ್ಲಿ ಮೌತ್ ಸಿಗಬೇಕು, ಮದೀನಾದಲ್ಲಿ ಮೌತ್ ಸಿಗಬೇಕಂತ ಹೇಳಿ. ಮೊನ್ನೆ ಒಂದು ವಾರ ಮುಂಚೆ ನನಗೆ ಅಜ್ಮೀರ್ ಶರೀಫಿನ ಒಬ್ಬರು ದೊಡ್ಡ ಸಯ್ಯದ್ ಇದ್ದಾರೆ, ಅವರು ಫೋನ್ ಮಾಡಿದರು. ನಾವು ಅಬುದಾಬಿ ವಯವಾಗಿದೆ ಹೋಗಿದ್ದು, ವಯಸ್ಸಾದ ನಮ್ಮ ಒಬ್ಬರು ಅವರು ಅಬುದಾಬಿಯಲ್ಲಿ ಸ್ವಲ್ಪ ಬಿದ್ದು ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅವರಿಗೆ ಹೇಗಾದರೂ ಮಾಡಿ ನೀವು ಮದೀನಕ್ಕೆ ತಲುಪಿಸಬೇಕು, ವಯಸ್ಸಾಗಿದ್ದವರಿಗೆ. ಅವರು ಮದೀನಾ ಮದೀನಾ ಅಂತಲೇ ಹೇಳ್ತಾ ಇದ್ರು. ಅಲ್ಲಿ ಡಾಕ್ಟರ್ಗಳು ಬಿಡೋದಿಲ್ಲ, ಈಗ ಫ್ಲೈಟ್ನಿಂದ ಬಿಡೋದಿಲ್ಲ. ಇತಿಹಾದ ಹಾಸ್ಪಿಟಲ್ನಲ್ಲಿದ್ದಾರೆ. ನಮ್ಮ SSFನ ಯುವಕರಲ್ಲಿದ್ದಾರೆ ಅಬುದಾಬಿಯಲ್ಲಿ. ನಾನು ಫೋನ್ ಮಾಡಿದೆ, ನಾನು ಹೇಳಿದೆ ನೀವು ಹಾಸ್ಪಿಟಲ್ಗೆ ಹೋಗಬೇಕು, ಏನಾದರೂ ಮಾಡಿ ಅವರನ್ನು ಮದೀನಾಗೆ ಕಳಿಸಲಿಕ್ಕೆ ನೋಡಬೇಕು. ನಮ್ಮ ನೌಜವಾನ್ಗಳಲ್ಲಿ ಹೋದರು, ಹಾಸ್ಪಿಟಲ್ಗೆ ಹೋಗಿ ನನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದರು. ವಿಡಿಯೋ ಕಾಲ್ ಮಾಡಿ ಅವರು ಹೇಳುತ್ತಿರೋದು ಬೇರಲ್ಲ, ಮುಜೆ ಕುಚ್ ಭಿ ನಹೀ ಚಾಹಿಯೆ, ಮುಜೆ ಮದೀನಾ ಕೋ ಜಾನಾ ಹೈ, ಮದೀನಾ ಕೋ ಜಾನಾ ಹೈ, ಮದೀನಾ ಕೋ ಜಾನಾ ಹೈ. ಆ ಹಾಸ್ಪಿಟಲಲ್ಲಿ ನಮ್ಮ ಯುವಕರು ಇದ್ದರು, SSFನ ಯುವಕರು. ಅವರಲ್ಲಿ ಮಾತಾಡಿ ಅರೇಂಜ್ಮೆಂಟ್ ಮಾಡಿ ಮದೀನಕ್ಕೆ ಕಳಿಸಿದರು. 12 ರಬೀಲ್ ಅವಲ್ ಬೆಳಿಗ್ಗೆ ಅವರು ಮದೀನಕ್ಕೆ ತಲುಪಿದ್ದಾರೆ, ಈಗ ಮದೀನದಲ್ಲಿದ್ದಾರೆ. ಈಮಾನ್ ಇರುವ ಮನುಷ್ಯ ಅವರ ಕಲ್ಬಿ ಯಾವತ್ತು ಮದೀನಾ ಮದೀನಾ ಅಂತ ಹೇಳ್ತಾ ಇರ್ತಾರೆ. ಈಮಾನ್ ಇರುವವರ ಮನುಷ್ಯರ ತಂಗುದಾಣ ಮದೀನವಾಗಿದೆ. ಮದೀನಾ ಕಲ್ಬಿನಲ್ಲಿ ಬಂದರೆ, ಮದೀನಾ ಹೃದಯದಲ್ಲಿ ಬಂದರೆ ಮತ್ತೆ ಹರಾಮ್ ನೋಡಲ್ಲ, ಮತ್ತೆ ಅಜಾನ್ ಕೇಳಿದಾಗ ಮನೆಯಲ್ಲಿ ಕೂರಲ್ಲ. ಅಜಾನ್ ಕೇಳಿದ್ರು ಕೂಡ ಮನೆಯಲ್ಲಿ ಕೂರ್ತಾರೆ. ಬೆಳಿಗ್ಗೆ ಕರೀತಾರೆ, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನನ್ನು ಸಾಕ್ಷ್ಯ ನಿಲ್ಲಿಸಿ ಹೇಳ್ತಾ ಇದ್ದೇವೆ, ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಸಾಕ್ಷಿಯಾಯಿತು. ಹಯ್ಯ ಅಲಸ್ ಸಲಾಮ್, ನಮಾಜಿಗೆ ಬನ್ನಿ. ಹಯ್ಯ ಅಲಲ್ ಫಲಾಹ್, ವಿಜಯಕ್ಕೆ ಬನ್ನಿ. ಅಸ್ಸಲಾತು ಖೈರುಂ ಮಿನನ್ ನೌಮ್. ಹಾಗೆಂದು ಕೇಳ್ತಾರೆ ಗೊತ್ತಾ ನಿಮಗೆ? ಇಶಾನಲ್ಲಿ, ಇಶಾನ್ ಅಲ್ವಾ ಹಜಾರ? ಕೆಲವರು ಅದು ಕೇಳೇ ಇರಲಿಕ್ಕಿಲ್ಲ, ಅದಕ್ಕೆ ಕೇಳಿದ್ದಾನೆ. ಕೆಲವರು ಅದು ಕೇಳೇ ಇರಲಿಕ್ಕಿಲ್ಲ. 8 ಗಂಟೆಗೆ ಎದ್ರಿ ಇದು ಯಾವಾಗ ಕೇಳೋದಿದು? ಸಿಡಿಲು ಬಡಿದ್ರು ಕೂಡ ಕೇಳಲ್ಲ ಕೆಲವರಿಗೆ. ರಾತ್ರಿಗೆ ಕಾರಣ 2 ಗಂಟೆ 3 ಗಂಟೆವರೆಗೆ ಮೊಬೈಲಲ್ಲಿ ಇರ್ತಾರೆ. ಅವರ ಮೊಬೈಲ್ ತೆಗೆದು ನೋಡಿ, ಲಾಸ್ಟ್ ಸೀನ್ 2:35 ರಾತ್ರಿ ಅಥವಾ 3 ಗಂಟೆ. ಒಬ್ಬೊಬ್ಬ ನೌಜವಾನ್ಗಳ ಲಾಸ್ಟ್ ಸೀನ್ ಬೆಳಿಗ್ಗೆ ಓಪನ್ ಆಗೋದೇ 10-11 ಗಂಟೆ ನಂತರ. ಫಜರ್ ನಮಾಜೇ ಇಲ್ಲ. ನಮಾಜಿಗೆ ಕರೆಯುವಾಗ ಇವನಿಲ್ಲ, ಇವನು ಯಾವುದೋ ಲೋಕದಲ್ಲಿ. ಉಲಮಾಗಳು ಬರೀತಾ ಇದ್ದಾರೆ,
ಆ ಫಜರ್ನ ಸಮಯದಲ್ಲಿ ಮಲಗಿದರೆ ಬಾಲ ಶೈತಾನು ಫಿಲ್ ಉಜಿನ್, ಅವನ ಕಿವಿಗೆ ಶೈತಾನ್ ಮೂತ್ರ ಮಾಡಿಬಿಡ್ತಾನೆ ಅಂತ ಹೇಳಿ ಹದೀಸ್ಗಳಲ್ಲಿ. ಶೈತಾನ್ ಮೂತ್ರ ಮಾಡಿ, ಮನುಷ್ಯನ ಮೂತ್ರನೇ ಯಾರಿಗೆ? ನನ್ನ ಮೇಲೆ ಯಾರಾದರೂ ಬಂದು ಮೂತ್ರ ಮಾಡಲಿಕ್ಕೆ ನಾನು ಬಿಡ್ತೇನಾ? ನಿಮ್ಮ ಮಕ್ಕಳು ಮೂತ್ರ ಮಾಡಲಿಕ್ಕೆ ನೀವು ಬಿಡ್ತೀರಾ? ನಿಮ್ಮ ಮೇಲೆ ಬಿಡ್ತೀರಾ? ಅಂತಹದರಲ್ಲಿ ಹದೀಸುಗಳಲ್ಲಿ ಕಾಣ್ತಾ ಇದೆ, ಫಜರ್ ಸಮಯದಲ್ಲಿ ಮಲಗಿದರೆ ಬಾಲ ಶೈತಾನು ಫಿಲ್ ಉಜಿನ್, ಶೈತಾನ್ ಅವನ ಕಿವಿಗೆ ಮೂತ್ರ. ದಿನಾಲು ಬಂದು ಮೂತ್ರ ಮಾಡಿದರೆ ಮತ್ತೆ ನನ್ನ ಅವಸ್ಥೆ ಏನಾಗ್ಬೋದು? ಮತ್ತೆ ಒಳ್ಳೇದು ಕೇಳಲಿಕ್ಕೆ ಮನಸ್ಸು ಬರ್ಬೋದಾ? ಒಳ್ಳೇದು ಹೇಳಲಿಕ್ಕೆ ಮನಸ್ಸು ಬರ್ಬೋದಾ? ಉಲಮಾಗಳು ಒಂದು ಮಿಸಾಲ್ ಕೊಡ್ತಾ ಇದ್ದಾರೆ. ಏನು ಅವರೇ ಹೇಳ್ತಾರೆ ಉಲಮಾಗಳು, ಫಜರ್ ಸಮಯದಲ್ಲಿ ಮಲಗಿದರೆ ಬರಕತ್ತಿಲ್ಲ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ನೀವು ನಾಯಿಯನ್ನು ನೋಡಿ, ನಾಯಿ ಒಂದು ಟೈಮಲ್ಲಿ 5, 6, 8 ಮರಿ ಆಗ್ತದೆ ಅಲ್ವಾ? ಆದರೆ ನಾಯಿ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣ್ತದೆ ಹೊರತು ಎಲ್ಲಿಯೂ ಕೂಡ ಜಾಸ್ತಿಯಾಗಿ ನಾಯಿ ಕಾಣಲ್ಲ. ಆದರೆ ಆಡು ಮರಿ ಹಾಕುದು 1, 2 ಅಲ್ವಾ? 1, 2. ಆದರೆ ಆಡು ಗುಂಪು ಕಾಣ್ತದೆ. ಆಡನ್ನು ಎಲ್ಲರೂ ತಿಂತಾರೆ, ನಾಯಿಯನ್ನು ಯಾರೂ ಮುಟ್ಟಲ್ಲ. ಯಾವುದೋ ರಾಷ್ಟ್ರದಲ್ಲಿ 1-2 ತಿನ್ಬೋದು ಅಷ್ಟೇ, ಯಾರೂ ಮುಟ್ಟಲ್ಲ. ಆಡಿನ ಮಾಂಸಕ್ಕೆ 600-700 ರೂಪಾಯಿ. ಇಲ್ಲೆಷ್ಟು? 700. ಇಷ್ಟು ಗುಂಪಾಗಿದೆ, 700 ರೂಪಾಯಿ ಇದೆ, ಎಲ್ಲರೂ ತಿಂತಾರೆ. ಆಡಿನ ಮಾರ್ಕೆಟೇ ಇದೆ, ದಿನಾಲು ಆಡು ತಿನ್ನುವರಿದ್ದಾರೆ. ನಾಯಿ 10 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನಾಯಿ ಮಾಂಸ ಯಾರಿಗೂ ಬೇಡ, ಫ್ರೀ ಕೊಟ್ಟರು ಬೇಡ. ಆದರೆ ನಾಯಿ ಆ ರೀತಿ ಗುಂಪಾಗಿ ಕಾಣಲ್ಲ. 7 ಮರಿ ಆಗ್ತದೆ, 8 ಮರಿ ಆಗ್ತದೆ, ನಾಯಿ ಕಾಣ್ತಾ ಇಲ್ಲ. 1-2 ಮರಿ ಹಾಕುವ ಆಡು ದಿನಾಲು ತಿಂದರೂ ಕೂಡ ಗುಂಪಾಗಿ ಕಾಣ್ತಾ ಇದೆ. ಆ ಗುಂಪಲ್ಲಿ ಒಂದು ಮಾತ್ರ ನಾಯಿ ಇರೋದು. ಯಾತಕ್ಕೆ ಬೇಕಾಗಿ ಉಲಮಾಯಿ ಕಿರಾಮ್ ಹೇಳ್ತಾ ಇದ್ದಾರೆ, ಆಡು ರಾತ್ರಿ ಪೂರ್ತಿ ನಿದ್ದೆ ಮಾಡ್ತದೆ, ಬೆಳಿಗ್ಗೆ ಫಜರ್ನ ಸಮಯದಲ್ಲಿ ಬೇಗ ಎದ್ದು ನಿಲ್ತದೆ. ಆದರೆ ನಾಯಿ ರಾತ್ರಿ ಇಡೀ ಬೊಬ್ಬೆ ಹಾಕ್ತಾ ಇರ್ತದೆ, ಬೆಳಿಗ್ಗೆ ಚೆನ್ನಾಗಿ ಮಲಗಿರ್ತದೆ. ಆದ್ದರಿಂದ ರಾತ್ರಿ ನಿದ್ದೆ ಮಾಡದೆ ಬೆಳಿಗ್ಗೆ ನಿದ್ದೆ ಮಾಡುವ ನಾಯಿಗೆ ಅಲ್ಲಾಹು ಬರಕತ್ ಕೊಟ್ಟಿಲ್ಲ, ಬೆಳಿಗ್ಗೆ ಎದ್ದು ನಿಲ್ಲುವ ಆಡಿಗೆ ಅಲ್ಲಾಹು ಬರಕತ್ ಕೊಟ್ಟ. ಬುದ್ಧಿ ಇಲ್ಲದ ಪ್ರಾಣಿಗೆ ಆ ರೀತಿಯಾಗಿದ್ರೆ ಮನುಷ್ಯನಿಗೆ ಮತ್ತೆ ಬರಕತ್ ಕೊಡ್ಬೋದಾ ಬೆಳಿಗ್ಗೆ ಮಲಗಿದ್ರೆ? ಆದ್ದರಿಂದ ನಮಗೆ ಬಿಸ್ನೆಸ್ ಆಗ್ತದಾ ಇಲ್ವಾ ಅಂತ ನೋಡಬೇಡಿ, ಫಜರ್ಗೆ ಬೇಗ ಹೋಗ್ಬೇಕು, ಅಂಗಡಿ ಓಪನ್ ಮಾಡಬೇಕು. ನಿಮ್ಮ ಯಾವ ಬಿಸ್ನೆಸ್ ಇದ್ರೂ ಕೂಡ ಫಜರ್ಗೆ ಬೇಗ ಓಪನ್ ಮಾಡಿ, ಅವತ್ತು ಬರಕತ್ತೇ ಬರಕತ್. ರಾತ್ರಿ ಬೇಗ ಬಂದ್ ಮಾಡಿದ್ರು ಪರವಾಗಿಲ್ಲ, 10 ಗಂಟೆಗೆ ಮಲಗಿ 4:15 ಗಂಟೆಗೆ ಎದ್ದು 2 ರಕಾತ್ ತಹಜ್ಜುದ್ ನಮಾಜ್ ಮಾಡಿ ಎಲ್ಲರೂ ಮಲಗಿರುವ ಸಮಯ ಒಂದು 15 ಫಜರ್ ನಮಾಜ್ಗಿಂತ ಅಜಾನ್ಗಿಂತ ಒಂದು 15 ನಿಮಿಷ ಬೇಗ ಹೇಳಬೇಕು, ವುಜು ಮಾಡಬೇಕು, ಹಲ್ಲುಜ್ಜಿ ವುಜು ಮಾಡಿ ಮೂತ್ರೆಲ್ಲ ಮಾಡಿ ಆರಾಮಾಗಿ ನಮಾಜ್ 2 ರಕಾತ್ ಮಾಡಿ ಅಲ್ಲಾಹನೊಂದಿಗೆ ಕೇಳಿ, ಅಲ್ಲಾಹ್ ಇಡೀ ಪ್ರಪಂಚ ಮಲಗಿದೆ, ನಾನು ನಿನಗೆ ಬೇಕಾಗಿ ಎದ್ದಿದ್ದೇನೆ, ನನ್ನ ಮಕ್ಕಳನ್ನು ಕಾಪಾಡಬೇಕು, ನನ್ನ ಹೆಂಡತಿಯನ್ನು ಕಾಪಾಡಬೇಕು, ನನ್ನ ಬಿಸ್ನೆಸ್ನಲ್ಲಿ ಬರಕತ್ತಾಗಬೇಕು. ಅಲ್ಲಾಹ್ ನನಗೆ ಬೇರೆ ಯಾರ ಹತ್ರ ಹೇಳಲಿಕ್ಕಿಲ್ಲ, ನೀನು ನೋಡ್ತಾ ಇದ್ದಿ, ನನ್ನ ಬಿಸ್ನೆಸ್ ನೋಡುವವನು ನೀನು, ನನ್ನ ಹೆಂಡತಿಯನ್ನು ನೋಡುವವನು ನೀನು, ನನ್ನ ಮಕ್ಕಳು ಕೊಟ್ಟವನು ನೀನು. ಈ ಮಕ್ಕಳಿಗೆ ಒಳ್ಳೆ ಬುದ್ಧಿಶಕ್ತಿ ಕೊಡಬೇಕು. ಆ ಮಕ್ಕಳು ಮಲಗಿದ್ದಾರೆ, ಅಲ್ಲಾಹ್ ಇವರು ದುನಿಯಾದಲ್ಲೂ ಆಖಿರತಲ್ಲಿ ನನಗೆ ಸಾಕ್ಷಿಯಾಗಬೇಕು, ನನಗೆ ಜನ್ನತ್ ಕೊಡಬೇಕು, ನನ್ನ ಮಕ್ಕಳಿಗೆ ಜನ್ನತ್ ಕೊಡಬೇಕು, ಒಳ್ಳೆ ಬುದ್ಧಿ ಕೊಡಬೇಕು, ನನ್ನ ಬಿಸ್ನೆಸ್ ಬರಕತ್ತಾಗಬೇಕು. ಅಲ್ಲಾಹನೊಂದಿಗೆ ಕೇಳಿ ನೋಡಿ, ಅಲ್ಲ ಕೊಡದೇ ಇರುವುದಿಲ್ಲ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಅಲ್ಲಾಹನಿಗೆ ನಮ್ಮತ್ತಿದೆ. ನಮ್ಮ ಹೆಂಡತಿ ಮಕ್ಕಳಿಗಿಂತ ಅಲ್ಲಾಹ್ ನಮ್ಮನ್ನು ಪ್ರೀತಿಸ್ತಾನೆ. 50 ವರ್ಷ 60 ವರ್ಷ ಕೊಟ್ಟ ಕಣ್ಣಲ್ಲಿ ಹರಾಮ್ ನೋಡಿಯೂ ಕೂಡ ಅಲ್ಲಾಹು ಮತ್ತೆ ಕೂಡ ದೃಷ್ಟಿ ಸಾಮರ್ಥ್ಯ ಕೊಟ್ಟಿಲ್ವಾ? 60-70 ವರ್ಷ ಹರಾಮ್ ಕೇಳಿಯೂ ಕೂಡ ಮತ್ತೆ ಶ್ರವಣ ಸಾಮರ್ಥ್ಯವನ್ನು ಕೊಟ್ಟಿಲ್ಲ. 50-60 ವರ್ಷ ಹರಾಮ್ ಹೇಳಿಯೂ ಕೂಡ ಮತ್ತೆ ನನ್ನ ನಾಲಿಗೆಗೆ ರುಚಿ ಕೊಟ್ಟಿಲ್ವಾ? ಈ ಅಲ್ಲಾಹನಲ್ಲದ ಮತ್ತೆ ಯಾರು ನಮ್ಮನ್ನು ಪ್ರೀತಿಸುವ? ಅಲ್ಲಾಹನಂದೇ ಕೇಳಿ, ಅಲ್ಲ ಕೊಟ್ಟೇ ಕೊಡ್ತಾನೆ. ಕೇಳುವಂತ ಕೇಳಬೇಕು ಇನ್ಶಾ ಅಲ್ಲಾಹ್. ಆದ್ದರಿಂದ ನಿಮ್ಮೆಲ್ಲರ ಹತ್ರ ಹೇಳಲಿಕ್ಕಿರೋದು, ಮದೀನಾದ ತಾಜ್ದಾರ ನಮ್ಮ ಹೃದಯದಲ್ಲಿ ಬರಬೇಕು. ಈದ್ ಮಿಲಾದುನ್ ನಬಿಯ ಮೈನ್ ಮಕ್ಸದ್, ಈ ತಿಂಗಳಲ್ಲಿ ನಾವು ಚೇಂಜ್ ಆಗಬೇಕು. ಈ ತಿಂಗಳಲ್ಲಿ ಯಾವುದಾದ್ರೂ ಹುಜೂರ್ರವರ ಹೆಸರಲ್ಲಿ ಒಂದು ಒಳ್ಳೆ ಕೆಲಸ ಶುರು ಮಾಡೋದು. ಒಂದು, ನಾನು ಬೇಗ ಬೆಳಿಗ್ಗೆ ಒಂದು 10-15 ನಿಮಿಷ ಬೇಗ ಎದ್ದು ಬಿಡೋದು, ಅಥವಾ ಇಷ್ಟರೊಳಗೆ ಸುನ್ನತ್ ಕರೆಕ್ಟ್ ಮಾಡ್ತಿರೋ ಸುನ್ನತ್ ನಮಾಜ್ ಮಾಡೋದು, ಫರ್ಜ್ ಮಾಡ್ತಾ ಇರಲಿಲ್ಲ ಫರ್ಜ್ ಮಾಡೋದು. ಯಾವುದಾದ್ರೂ ಒಂದು ಕೆಲಸ, ಒಂದು ಒಳ್ಳೆ ಕೆಲಸ ಈ ತಿಂಗಳಲ್ಲಿ ಶುರು ಮಾಡಿ. ಹುಜೂರ್ರವರು ಮದೀನದಲ್ಲಿ ಕೂತು ನಿಮ್ಮನ್ನು ಕಂಡು ಸಂತೋಷ ಪಡ್ತಾರೆ. ನನ್ನ ಉಮ್ಮತ್
ಅದ ಮೆಹಬೂಬ್ ನಗರ್ನಲ್ಲಿ ಕೂತ್ಕೊಂಡು ಇವತ್ತಿಂದ ಚೇಂಜ್ ಆಗಿದ್ದಾನೆ, ಒಂದು ಒಳ್ಳೆ ನಿಯತ್ತು ಮಾಡಿದ್ದಾನೆ. ಮದೀನಾದಿಂದ ಹುಜೂರ್ ಅವರು ನಮ್ಮನ್ನು ನೋಡಿಕೊಂಡು ಖುಷಿ ಪಟ್ಟರೆ ನನಗೆ ಜನ್ನತಿಗೆ ಹೋಗಲಿಕ್ಕೆ ಬೇರೆ ಯಾರು ಕೂಡ ಬೇಡ. ಕಾರಣ ಜನ್ನತನ್ನೇ ಇಫ್ತಿತಾಹ ಮಾಡುವುದು ಹುಜೂರ್ ಅವರು. ಖಬರಿಗೆ ಹೋದರೆ ಹುಜೂರ್ ಅವರು ಬರ್ತಾರೆ. ಹಶರ್ನ ಮೈದಾನದಲ್ಲಿ ಹುಜೂರ್ ಇದ್ದಾರೆ. ಅರ್ಶನ ನೆರಳಬೇಕು, ಹುಜೂರ್ ಅವರ ಶಫಾಅತ್ ಬೇಕು. ಹೌಲೆ ಕೌಸರ್ ಬೇಕು, ಹುಜೂರ್ ಅವರು ಬೇಕು. ಸಿರಾತ್ ಸೇತುವೆಯಲ್ಲಿ ಹೋಗಬೇಕು, ಹುಜೂರ್ ಅವರು ಬೇಕು. ಜನ್ನತಿನ ಒಳಗೆ ಪ್ರವೇಶ ಬೇಕು, ಹುಜೂರ್ ಅವರ ಸಮ್ಮತಿ ಬೇಕು. ದೋನೋ ಆಲಂ ಕೆ ಧೂಲ ಹಮಾರಾ ನಬಿ. ದುನಿಯಾದಲ್ಲೂ ಅವರೇ, ಆಖರತಿನಲ್ಲೂ ಅವರೇ. ಅವರಷ್ಟು ಒಳ್ಳೆಯ ಲೀಡರ್ ಇಲ್ಲ. ಸಬಸೆ ಆಲಾ ವ ಔಲಾ ಹಮಾರಾ ನಬಿ, ಸಬಸೆ ಬಾಲಾ ವ ಔಲಾ ಹಮಾರಾ ನಬಿ. ಆ ಹುಜೂರ್ ಅವರನ್ನು ಕರೆದುಕೊಂಡು ಹೇಳುವ, ಚಮಕ್ ತುಜಿಸೆ ಪಾತೆ ಹೆಂ सब पाने वाले, मेरा दिल भी चमका दे चमकाने वाले.